ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪವಿತ್ರ ಕನ್ನಡತಿ. ತುಂಬ ದಿನಗಳ ನಂತರ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಮುಂದೆ ಯಾವುದೇ ರೀತಿ ವ್ಲಾಗ್ನ ಅಂದರೆ ಸ್ಕಿಪ್ ಮಾಡೋದಾಗಲಿ ಮತ್ತು ತುಂಬ ದಿನಗಳ ನಂತರ ಹಾಕೋದಾಗಲಿ ಮಾಡೋದಿಲ್ಲ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ಯಾಕಂದರೆ ಸಮ್ ಪ್ರಾಬ್ಲಮ್ಸಿಂದ, ಅಂದರೆ ನನ್ನ ಫೋನ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಹಾಕಿರಲಿಲ್ಲ. ಈ ವಿಡಿಯೋ ಬಂದು ಲಾಸ್ಟ್ ಇಯರ್ ಅಂದರೆ ಡಿಸೆಂಬರಿಂದ ನಾನು ನಿಮಗೆ ಗೊತ್ತಿರೋ ಹಾಗೆ ನಾನು ಹಾಕಿರಲಿಲ್ಲ. ಇನ್ಮೇಲೆ ಕಂಟಿನ್ಯೂಯಸ್ ಆಗಿ ವಿಡಿಯೋಸ್ ಬರುತ್ತೆ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ನ ಆಲ್ ಅಂತ ಕೊಟ್ಟರೆ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ನೀವೇ ಮೊದಲು ಆ ವಿಡಿಯೋಸ್ನ ನೋಡ್ಬೋದು. ಈ ವಿಡಿಯೋ ಬಂದು ನಾನು ಓಂ ಶಕ್ತಿಗೆ ಹೋಗಿದ್ದೆ. ಸೊ ಆ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ನಾನು ಮೊದಲು ಓಂ ಶಕ್ತಿಗೆ ಮಾಲೆ ಹಾಕ್ಕೊಂಡು ಹೋಗಿದ್ದು ಸುಮಾರು ವರ್ಷಗಳ ಹಿಂದೆಯೇ ಹರಕೆನ ಹೊತ್ತಿದ್ದೆ. ಒಂದು ಸರಿ ಆದರೂ ನಿನ್ನನ್ನು ಮಾಲೆ ಹಾಕ್ಕೊಂಡು ಬಂದು ದರ್ಶನ ಮಾಡ್ತೀನಮ್ಮ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ಸೊ ನೆರವೇರಿರಲಿಲ್ಲ. ಸುಮಾರು 10 ವರ್ಷದ ನಂತರ 13-14 ವರ್ಷದ ನಂತರನೇ ನೆರವೇರಿದೆ. ಇದೆಲ್ಲ ಏನಕ್ಕೆ ಆಗ್ತಿದ್ದೀನಿ ಅಂದರೆ ಅಲ್ಲಿ ಭಜನೆಗಳಿತ್ತು, ಊರಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ನಾನು ಹೊರಟಿದ್ದು ಅಜ್ಜಿ ಊರಿಂದ. ಸೊ ನೋಡಿ, ಆ ವೈಬ್ರೇಷನ್ಗೆ ಅಂದರೆ ತಮಟೆ ಎಲ್ಲ ಹೊಡಿತಾರಲ್ಲ, ಆ ವೈಬ್ರೇಷನ್ಗೆ ಕೆಲವರು ಏನೋ ದೇವ್ರು ಬಂದಿರೋರ ಥರ ಆಡ್ತಿರ್ತಾರೆ. ನಿಜವಾಗ್ಲೂ ದೇವ್ರು ಬರುತ್ತಾ ಅವ್ರ ಮೈ ಮೇಲೆ ಅನ್ನೋದನ್ನು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನನ್ನ ಪ್ರಕಾರ ಆ ವೈಬ್ರೇಷನ್ಗೆ ಅವ್ರಿಗಾಗ ಅನಿಸ್ತಾ ಇರುತ್ತೆ. ನೋಡಿ, ಕರ್ಪೂರ ಎಲ್ಲ ಕೈಯಲ್ಲಿ ಹಚ್ಚಿದ್ದಾರೆ ಅಂದರೆ ಭಕ್ತಿ ಆ ರೇಂಜಿಗೆ ತುಂಬಿರುತ್ತೆ ಅವ್ರ ಮನಸ್ಸಲ್ಲಿ, ಮೈಂಡಲ್ಲಿ ಅಂತಲೇ ಹೇಳ್ಬೋದು. ಅನಂತರ ನೋಡಿ, ಅಲ್ಲಿ ಭಜನೆ ಎಲ್ಲ ಮಾಡ್ತಾರಲ್ಲ, ಸೊ ಪೂಜೆ ಎಲ್ಲ ಮಾಡಿದ್ದಾರೆ. ಇಲ್ಲಿ ಯಾವ ರೀತಿ ಅಲಂಕಾರನ ಮಾಡಿದ್ದಾರೆ ಅಂತ ನೀವು ನೋಡ್ತಾನೆ ಇರ್ಬೋದು. ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬಾ ಖುಷಿ. ಯಾಕಂದರೆ ಆ ಭಕ್ತಿ ಭಾವದಲ್ಲಿ ಮಿಂದೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಮನಸ್ಸೆಲ್ಲ ಅನ್ನೋದನ್ನು ಅನುಭವಿಸಿದವ್ರಿಗೆ ಗೊತ್ತಾಗತ್ತೆ. ನಾನು ಫಸ್ಟ್ ಟೈಮು ನಿಮಗೆ ಹೇಳಿದ ಹಾಗೆ ಫಸ್ಟ್ ಟೈಮ್ ಹಾಕಿದ್ದಲ್ವ ಮಾಲೆ. ಸೊ ಒಂದು ಸ್ವಲ್ಪ ಹೊಸ್ದಾಗೇ ಇತ್ತು ಎಕ್ಸ್ಪೀರಿಯೆನ್ಸು. ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನೋಡಿ, ದೇವ್ರಿಗೆ ಎಷ್ಟು ಚೆನ್ನಾಗಿ ಥರ ಹೂವುಗಳಿಂದ ಅಲಂಕಾರನ ಮಾಡಿದ್ದಾರೆ ಅಂತ ನೋಡೋದಕ್ಕೆ 2 ಕಣ್ಣು ಸಾಲದು ಅಂತ ಅನ್ನಿಸ್ತಿತ್ತು. ಅಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ. ನಿಮಗೆ ಗೊತ್ತಿರ್ಬೋದು, ಇವರು ಬಂದು ಓಂ ಶಕ್ತಿನ ಪ್ರತಿಷ್ಠಾಪನೆ ಮಾಡಿದವರು. ಅನಂತರ ಪಕ್ಕದಲ್ಲಿ ನಮ್ಮ ವಿನಾಯಕ, ಗಣಪತಿ, ಹಾಗೆ ಇವರು ಓಂ ಶಕ್ತಿ ಅಮ್ಮ. ಎಲ್ರಿಗೂ ಒಳ್ಳೇದು ಮಾಡಲಿ ಅಂತಲೇ ನಾನು ಕೇಳ್ಕೊತೀನಿ. 3 ದಿನ ಟ್ರಿಪ್ ಇತ್ತು. ಆ 3 ದಿನದಲ್ಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂದರೆ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದರಲ್ಲಿ ಸ್ವಲ್ಪ ಆಗೋಷ್ಟು ಮಾತ್ರ ನಾನು ನಿಮ್ಗೆ ಗೊತ್ತಿರೋ ಹಾಗೆ ಪದೇ ಹೇಳ್ತಿದ್ದೀನಿ. ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ಸ್ವಲ್ಪ ವಿಡಿಯೋಸ್ನ ಹಾಕಿದ್ದೀನಿ. ನೆಕ್ಸ್ಟ್ ಇಯರ್ ಅಂತೂ ಪಕ್ಕ, ಅಂದರೆ ಈ ವರ್ಷ ಹೋಗ್ತೀನಿ ನೆಕ್ಸ್ಟ್ ಸಾರಿ, ಆವಾಗ ಮಾತ್ರ ಪಕ್ಕ ಎಲ್ಲ ವಿಡಿಯೋಸ್ ಹಾಕ್ತೀನಿ. ಅನಂತರ ನೋಡಿ, ಭಜನೆ ಎಲ್ಲ ಆಗಿದ ನಂತರ ಊಟ ಅರೇಂಜ್ ಮಾಡಿದ್ದು, ಅಂದರೆ ತಿಂಡಿ ತಿಂದ್ಕೊಂಡು ಹೊರಟಿತ್ತು. ಮುಡಿ ಎತ್ಕೊಂಡು ಹೋಗ್ತಾ ಇದ್ದೀವಿ. ಬಸ್ ಹೊರಟಿದೆ, ವಿಡಿಯೋ ಮಾಡ್ತಾ ಇದ್ದೀನಿ. ಬಸ್ ಹೊರಟಿದೆ, ಮುಡಿ ಎತ್ಕೊಂಡು ಇವಾಗ ಹೋಗ್ಬೇಕು. ಅಲ್ಲೆಲ್ಲ ತೋರಿಸ್ತೀನಿ. ಓಂ ಶಕ್ತಿ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಇಲ್ಲಿಂದ ನಡ್ಕೊಂಡು ಸುಮಾರು ಒಂದು 3 ಕಿಲೋಮೀಟರ್ಸ್ ಮೇಲೇ ಆಗುತ್ತೆ. ಎಲ್ಲರೂ ನಡ್ಕೊಂಡೇ ಹೋಗಬೇಕು. ನೋಡಿ ಹೇಗೆ ಇದ್ದೀನಿ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಇದು ಪಾಸ್ ಕೊಡ್ತಾರೆ, ಒಂದು ಊಟದ್ದು ಮತ್ತು ಇನ್ನೊಂದು ಇರ್ಮುಡಿದು, ಅಂದರೆ ಒಳಗಡೆ ಹೋಗ್ತೀವಲ್ಲ, ಸೊ ಇರ್ಮುಡಿ ಕಟ್ಟಬೇಕಂದ್ರೆ ಮೀನ್ಸ್ ದೇವಸ್ಥಾನ ಹತ್ರ ಹೋದರೆ ಸಿಗುತ್ತೆ, ಇದು ಪಾಸ್ ಕೊಡ್ತಾರೆ. ಸೊ ಇದನ್ನು ಕಂಪಲ್ಸರಿ ತೊಗೊಂಡು ಹೋಗಬೇಕು, ಇಲ್ಲಾಂದರೆ ಒಳಗಡೆ ಅಲೋ ಮಾಡೋದಿಲ್ಲ. ಇದು ಬಂದು ನಾವು ಹೋಗ್ತಿದ್ದೀವಲ್ಲ, ಆ ದಾರಿನಲ್ಲಿ ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತಿದ್ದೀನಿ. ನಾವು ಹೋಗಿದ್ದು 24th ನೈಟ್ ಹೋಗಬೇಕಾಗಿತ್ತು. ಸೊ ಮಾರ್ನಿಂಗ್ 25th ಹೋದ್ವಿ, ಅಂದರೆ ಡಿಸೆಂಬರ್ 25th ಕ್ರಿಸ್ಮಸ್ ಡೇ ಹೋಗಿದ್ದು. ಸ್ವಲ್ಪ ರಶ್ ಕಮ್ಮಿ ಇತ್ತು, ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಬಂದಿತ್ತು. ನೋಡಿ ಎಷ್ಟು ವೇ ಇದೆ ಅಂದರೆ ಅಷ್ಟು ವೇ ಇರುತ್ತೆ. ಇದರಲ್ಲಿ ಬ್ಯಾರಿಕೇಡ್ಸ್ ಹಾಕಿರ್ತಾರೆ, ನಿಮ್ಗೆ ಗೊತ್ತಿರುತ್ತೆ. ಈ ರೀತಿ ಹೋಗಬೇಕು, ಸುತ್ಕೊಂಡೇ ಹೋಗಬೇಕಾಗತ್ತೆ. ಮಾತ್ರ ಮಸ್ತ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಅಷ್ಟು ಜನ ಅಬ್ಬಬ್ಬ ಅನ್ನಿಸ್ತಿತ್ತು.
ನಾವು ಹೋದಾಗ ಒಂದು ರೇಂಜಿಗೆ ಕಮ್ಮಿನೇ ಅಂತ ಹೇಳ್ತಾಯಿದ್ರು. ಯಾಕಂದರೆ ದರ್ಶನ ಮಾಡೋದು ಒಬ್ಬೊಬ್ರಿಗೆ 1 ದಿನ 2 ದಿನ ತೊಗೊಂಡ್ಬಿಡುತ್ತಂತೆ. ನಮಗೇನೋ ಅವತ್ತು ಒಂದೇ ದಿನದಲ್ಲಿ ಸುಮಾರು ಒಂದು 3-4 ಅವರ್ಗೆ ದರ್ಶನ ಎಲ್ಲ ಮುಗೀತು. ನೋಡಿ ಇಲ್ಲೇ ಡೈರೆಕ್ಟಾಗಿ ಕಾಣಿಸುತ್ತೆ. ನಾವು ಬಿಫೋರ್ ಹೋಗಿದ್ದಾಗ ಸುಮಾರು 10 ವರ್ಷಗಳ ಹಿಂದೆ ಹೋಗಿದ್ದಾಗ ಇದ್ದಂಥ ಓಂ ಶಕ್ತಿ ದೇವಸ್ಥಾನನೇ ಬೇರೆ, ಇವಾಗಿರೋವಂಥ ದೇವಸ್ಥಾನನೇ ಬೇರೆ. ನೋಡಿ ಊಟ ಎಲ್ಲ ಮೊದಲೇ ರೆಡಿ ಮಾಡಿ ಇಟ್ಬಿಡ್ತಾರೆ. ಊಟ ಎಷ್ಟು ಚೆನ್ನಾಗಿತ್ತಂದರೆ ಇನ್ನೂ ತಿನ್ನೋಣ ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಬಿಸಿ ಬಿಸಿ ಅನ್ನ, ಅದು ಕೈಯಲ್ಲಿ ಮುಟ್ಟಕ್ಕೆ ಆಗ್ತಿರ್ಲಿಲ್ಲ, ಆ ರೇಂಜಿಗೆ ಬಿಸಿ ಇತ್ತು. ಅಷ್ಟು ಚೆನ್ನಾಗಿ ಊಟ ಮಾಡಿದರು. ಉಪ್ಪಿನಕಾಯಿ, ಅನ್ನ ಸಾಂಬಾರು, ಆಲೂಗೆಡ್ಡೆದು ಮತ್ತು ಸುವರ್ಣಗೆಡ್ಡೆ ಪಲ್ಯ, ರಸಮ್ಮು ಮತ್ತು ಮಜ್ಜಿಗೆ ಎಲ್ಲ ಹಾಕ್ತಾರೆ. ಸೊ ಆರಾಮಾಗಿ ಊಟ ಮಾಡ್ಕೊಂಡು ಬರ್ಬೋದು. ನಾನು ಪಾಸ್ ತೋರಿಸಿದ್ನಲ್ಲ, ಅದು ಬಂದು ಓಂ ಶಕ್ತಿ ಮಾಲೆ ಹಾಕಿರ್ತಾರಲ್ಲ ಅವರಿಗೆ ಕೊಡೋವಂಥದ್ದು. ಬೇರೆಯವ್ರಿಗೆ ಸಪ್ರೇಟ್ ಹೋಗ್ತೀನಿ ಅಂದರೆ 30 ರೂಪೀಸೋ 40 ರೂಪೀಸೋ ಪೇ ಮಾಡಬೇಕಾಗತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ, ಮಾತ್ರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಊಟ. ಬ್ಯಾಕ್ ಅಗೇನ್ ಎಲ್ಲಿದ್ದೀರಿ ಗೊತ್ತಾ? ಮಹಾಬಲಿಪುರಂ. ಲಾಸ್ಟ್ ಇಯರು AMC ಸಕ್ಸಸ್ ಪಾರ್ಟಿನೂ ಸಹ ಇಲ್ಲೇ ಮಾಡಿದ್ದು. ಈ ವರ್ಷ ಇಲ್ಲೇ ಬಂದಿದ್ದೀನಿ, ಏನೋ ಗೊತ್ತಿಲ್ಲ, ಋಣ ಅನಿಸುತ್ತೆ. ಬೀಚ್ಗೆ ಹೋಗ್ತಾ ಇದ್ದೀವಿ. ಸೊ ಮಾರ್ನಿಂಗ್ 6:30 ಆಗಿದೆ. ನೈಟ್ ಅಲ್ಲೇ ಸ್ಟೇ ಮಾಡಿದ್ವಿ ಆ್ಯಕ್ಚುಲಿ ಓಂ ಶಕ್ತಿ ದೇವಸ್ಥಾನ ಹತ್ರ. ಸೊ ಟಯರ್ಡ್ ಆಗಿತ್ತು ಅಂತ ಆಮೇಲೆ ಇಲ್ಲಿ ಬಂದಿದ್ದು. ಇವಾಗ ಬೀಚ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿ ತೋರಿಸ್ತೀನಿ. ಓಕೆ, ಅದೇ ಹೇಳೋಣ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಮಿಳ್ನಾಡಲ್ಲಿ ಡಿಫ್ರೆಂಟಾಗಿ ಮಾಡ್ತಾರೆ. ಅಬ್ಬಾ, ಬೆಳಗ್ಗೆನೇ ಏನು ಸೆಕೆ ಆಗ್ತಿದೆ ಗೊತ್ತಾ? ಸಿಕ್ಕಾಪಟ್ಟೆ. ಯಾಕಂದರೆ ಬೀಚ್ ಹತ್ರ ಇರೋದ್ರಿಂದ ತುಂಬಾ ಸೆಕೆ. ಬಿಸಿಲಂತೂ ಬಂದರೆ ಮುಗೀತು ಕತೆ. ಎಷ್ಟು ಚೆನ್ನಾಗಿ ಹೋಗ್ತಿದ್ದಾರೆ ನೋಡಿ. ಹಾಗೆ ಬರ್ತಾ ನೆನ್ನೆ ಎಲ್ಲ ಟೀ ಕಾಫಿ ಕುಡಿದಿರಲಿಲ್ಲ. ಸೊ ಅದಕ್ಕೆ ಇಲ್ಲಿ ಟೀ ಕುಡಿಯೋಣ ಅಂತ ಕುಡಿತಾ ಇದ್ದೀವಿ. ಅವರೇ ಕೊಡಿಸಿದ್ದು, ಪುರುಷೋತ್ತಮ ಅಂತ. ₹12 ಗುರು ಇದೊಂದು ಟೀ. ಇದರಲ್ಲಿ ಆ್ಯಕ್ಚುಲಾಗಿ ಕುಡಿಬಾರ್ದು, ಸೊ ಕುಡಿತಾ ಇದ್ದೀವಿ. ಹೊರಗಡೆ ಬಂದಾಗ ಏನೂ ಮಾಡೋಕ್ಕಾಗಲ್ಲ, ಆದ್ದರಿಂದ ಕುಡಿತಾ ಇದ್ದೀವಿ. ಯಾಕಂದರೆ ಪೇಪರ್ ಕಪ್ಪಲ್ಲಿ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಪ್ಲಾಸ್ಟಿಕ್ ಎಲ್ಲ ಮೆಲ್ಟ್ ಆಗುತ್ತೆ ಅಂತ. ಸೊ ಏನೂ ಮಾಡೋಕ್ಕಾಗಲ್ಲ, ಅನಿವಾರ್ಯತೆಯಿಂದ ಕುಡಿಬೇಕಷ್ಟೆ. ಇಲ್ಲಿ ನೋಡಿ, ಹೋಗ್ಬೇಕಂತಂದರೆ ಈ ಕಡೆಯಿಂದ ಬರ್ತಾ ಇಲ್ಲಿ ಒಂದು ಶಾಪ್ ಇದೆ. ತುಂಬ ಚೀಪಾಗಿ ಸಿಗುತ್ತೆ ನಿಮಗೆ. ಡ್ರೆಸ್ಸಸ್ ಬೇಕಂತ ಅಂದರೆ ಆರಾಮಾಗಿ ಇಲ್ಲಿ ಬೈ ಮಾಡ್ಬೋದು. ಎಷ್ಟು? ₹100. ಓಕೆ, 100 ಅಥವಾ 100 ರೂಪೀಸ್ಗೆಲ್ಲ ಆರಾಮಾಗಿ ಸಿಗುತ್ತೆ, ತೊಗೋಬೋದು. ಥ್ಯಾಂಕ್ ಯು ಸರ್. ತೊಗೊಂಡು ನೀವು ತಂದಿಲ್ಲ ಅಂತಂದರೆ ಹಾಕ್ಕೊಂಡು ಹೋಗಿ ಎಂಜಾಯ್ ಮಾಡಿ. ತಮಿಳ್ನಾಡು ಬಂದರೆ ಆಲ್ಮೋಸ್ಟು ಎಲ್ಲಿ ನೋಡಿದ್ರು ಈ ಥರ ಸ್ಟ್ಯಾಚ್ಯೂಸು ಇಬ್ಬರದ್ದು ಸಿಗುತ್ತೆ. ಯಾಕಂತ ಅಂದರೆ ಇವರಿಬ್ಬರು ಧೀಮಂತ ರಾಜಕಾರಣಿಗಳು. ಇವರ ಕೊಡುಗೆ ಅಂತೂ ತಮಿಳ್ನಾಡಲ್ಲಿ ತುಂಬ ಅಪಾರವಾಗಿದೆ. ಎಂಟ್ರಿ ಹಾಕ್ತಿದ್ದಾಗೆ ನೋಡ್ರಿ ಏನು ಜನ, ಓ ಮೈ ಗಾಡ್, ಬರ್ತಾನೇ ಇದ್ದಾರೆ. ಸೂರ್ಯ ರೈಸ್ ಆಗ್ತಾ ಇದೆ. ಸನ್ರೈಸ್ ನೋಡೋಣ ಅಂದ್ಕೊಂಡ, ಅಷ್ಟರಲ್ಲಿ ಬಂದು ಸ್ವಲ್ಪ ಲೇಟ್ ಆಯಿತು. 6:30 ಆಗಿತ್ತಲ್ಲ, ಇಲ್ಲಿ ನಡ್ಕೊಂಡು ಬರೋದೇ ಅರ್ಧ ಟೈಮು. ಸೊ ಏನು ಮಾಡೋಕ್ಕಾಗಲ್ಲ, ಇರೋದೆಲ್ಲ ಎಂಜಾಯ್ ಮಾಡಬೇಕಷ್ಟೇ. ಓ ವಾವ್, ಬ್ಯೂಟಿಫುಲ್. ಬನ್ನಿ ಎಂಜಾಯ್ ಮಾಡೋಣ. ಮಹಾಬಲಿಪುರಂ ಬೀಚಲ್ಲಿ ಎಂಜಾಯ್ ಮಾಡ್ತಾ ಇದೀವಿ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇವರೇ ನನ್ನ ಫ್ರೆಂಡ್ಸ್. ಓ ಮೈ ಗಾಡ್, ಸಕ್ಕತ್ ಎಂಜಾಯ್ ಮಾಡ್ತಾ ಇದೀವಿ. ಉರ್ಕೊಳ್ಳೋರಲ್ಲ ಉರ್ಕೊಳ್ಳಿ, ಚಾಲೆ ಚಾಲೆ.
ನೋಡಿ ಶಂಖ ಎಲ್ಲ ಸಿಗುತ್ತೆ ಇಲ್ಲಿ, ಆರಾಮ್ಸೆ ತಗೋಬೋದು. ವೆರೈಟೀಸ್ ಆಫ್ ರುದ್ರಾಕ್ಷಿ ಇದ್ದಾರೆ. ಸರ್ಪ್ರೈಸ್ ತೋರ್ಸ್ಲಾ? ಸರ್ಪ್ರೈಸು ಉಲ್ಟಾ ಉಲ್ಟಾ ಕಾಣಿಸ್ತಿದೆ. ಗೆಸ್ ಮಾಡಿ ಏನು ಅಂತ. ನಮ್ಮ ದೇವ್ರಿಗೋಸ್ಕರ ಅವ್ರ ಬರ್ಡೇ ಗಿಫ್ಟ್ ಆಗಿ ಆಕ್ಚುಲಿ ನನ್ನ ಬ್ರೋ ಹಾಕ್ಸಿದ್ರು. ಯಾ ಈ ಓನ್ಲಿ ಇರಿ, ಬ್ಯಾಕ್ ಕ್ಯಾಮ್ರಾ ಹಾಕ್ತೀನಿ. ಅವರೇ ಹಾಕ್ಸಿದ್ದು ನನಗೆ, ಅವರೇ ಹಾಕಿದ್ದು. ಅವ್ರು ಶುರು ಮಾಡ್ತಾ ಇದ್ದಾರೆ. ವೇಲ್ ಹಾಕ್ತಾ ಇದ್ದಾರೆ. ನಿನ್ನ ಹೆಸರೇನು? ಉಮಾಪತಿ. ನಿನ್ನ ಹೆಸರೇನು? ಪುರುಷೋತ್ತಮ್. ಮಂಜುನಾಥ್. ಟೈಗರ್ ಮಂಜು. ಓಕೆ, ನೈಸ್ ವರ್ಕ್. ಬೀಚಿಂದ ಬಂದರೆ ನಿಮಗೆ ಲೆಫ್ಟ್ ಸೈಡಲ್ಲೇ ಸಿಗುತ್ತೆ ಜೀತು ಟ್ಯಾಟೂ ಸ್ಟುಡಿಯೋ ಅಂತ ಅಂದ್ಬಿಟ್ಟು. ಚೆನ್ನಾಗಿ ಹಾಕ್ತಾರೆ. ಇಲ್ಲಿ ಬಂದರೆ ಹಾಕ್ಸ್ಕೊಳ್ಳಿ, ಎಂಜಾಯ್ ಮಾಡಿ. ಔಟ್ಲುಕ್ ತೋರಿಸೋಣ ಇದೆ ನೋಡಿ. ಆ ಕಡೆಯಿಂದ ಬಂದರೆ ಮತ್ತು ಈ ಕಡೆಯಿಂದ ಬಂದರು, ರೋಡ್ ಸೈಡಿಂದ ಬಂದರೆ ರೈಟು, ಬೀಚಿಂದ ಬಂದರೆ ಲೆಫ್ಟು. ಸೊ ಜೀತು ಟ್ಯಾಟೂ ಸ್ಟುಡಿಯೋ ಅಂತ. ಇಲ್ಲಿ ಹೋಗಿ ಟ್ಯಾಟೂ ಹಾಕ್ಸ್ಕೊಳ್ಳೋದು. ನೋಡಿ ಬ್ರೋ, ಸಖತ್ ನೋವಾಗುತ್ತೆ. ನಾನೇನೋ ಅಂದ್ಕೊಂಡೆ, ಸುಮ್ಮನೆ ಹಾಕ್ಸ್ಬಿಟ್ರಪ್ಪ. ಜುಯ್ ಅಂತಿದೆ. ಸೀರಿಯಸ್ಲಿ ಸಖತ್ ಉರಿತಾ ಇದೆ. ಫೀಲ್ ಗುಡ್. ದೊಡ್ಡ ಬಂಡೆ ಇದೆ. ಈ ಬಂಡೆ ಪೂರ್ತಿ ಬರೀ ವಿಗ್ರಹಗಳನ್ನ ಕೆತ್ತಿಟ್ಟಿದ್ದಾರೆ. ತುಂಬ ಓಲ್ಡೆಸ್ಟ್ ಟೆಂಪಲ್ಲು. ನಿಮಗೆ ತಮಿಳ್ನಾಡು ಬಂದರೆ ಆಲ್ಮೋಸ್ಟ್ ನಿಮಗೆ ಈ ರೀತಿಯೆಲ್ಲ ತುಂಬ ಪುರಾತನವಾದಂಥ ಇತಿಹಾಸದ್ದೆಲ್ಲ ಸಿಗುತ್ತೆ. ದೇವಸ್ಥಾನಗಳಾಗ್ಬೋದು, ವಿಗ್ರಹಗಳಾಗ್ಬೋದು. ಚೋಳರ ಒಂದು ಕೊಡುಗೆ ತುಂಬಾ ಇದೆ ನೋಡಿ. ಆನೆ ಇದೆ, ಆನೆಗಳೆಲ್ಲ ಬರ್ತಾ ಇದೆ. ವಾವ್, ಬ್ಯೂಟಿಫುಲ್. ಇಲ್ಲಿ ತೋರಿಸ್ತೀನಿ. ಆ್ಯಕ್ಚುಲಿ ಇಲ್ಲೆಲ್ಲ ಇರುತ್ತಾ ಇಲ್ವೋ ಗೊತ್ತಿಲ್ಲ. ವಾವ್, ಸಖತ್ತಾಗಿದೆಲ್ಲ, ತುಂಬ ಚೆನ್ನಾಗಿದೆ. ಸಖತ್. ಸ್ವರ್ಗದಲ್ಲಿ ಇದ್ದೀವಿ ಅನ್ನೋ ರೇಂಜ್ ಫೀಲ್ ಆಗ್ತಿದೆ. ಸೂಪರ್. ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ ಇಲ್ಲಿ ಅಂದರೆ ನಿಜವಾಗ್ಲೂ ಸ್ವರ್ಗ ರೇಂಜಿಗೆ ಫೀಲ್ ಆಗ್ತಾ ಇದೆ. ಸಕ್ಕತ್ತಾಗಿದೆ ದೇವಸ್ಥಾನ ಮಾತ್ರ. ಆಮೇಲೆ ಇಲ್ಲಿ ಇರೋದು ಪೆರುಮಾಳ್ ಸ್ವಾಮಿ. ಇದು ಬರ್ತಾ ಇಲ್ಲೊಂದು ಬಿಲ್ಡಿಂಗ್ ಕಟ್ಟಿದ್ದಾರಲ್ಲ, ಇದು ಬಂದು ಕರುಮಾರಿಯಮ್ಮನ ಮೂಲ ಸ್ಥಾನ ಅಂತ. ಸಕ್ಕತ್ತಾಗಿದೆ. ವಾವ್, ಬ್ಯೂಟಿಫುಲ್. ನೆಕ್ಸ್ಟ್ ನೋಡಿ, ಬಸ್ಸಲ್ಲೆಲ್ಲ ಡ್ಯಾನ್ಸ್ ಮಾಡಿಕೊಂಡು ತುಂಬ ಗೋಳಿಕೊಂತಾಯಿದ್ರು ಮಂಜು ಆ್ಯಂಡ್ ಪುರ್ಷಿ ಆ್ಯಂಡ್ ಅದರ್ಸ್. ನೀವು ನೋಡಿರ್ತೀರಾ ಮಂಜು ಆ್ಯಂಡ್ ಪುರುಷೋತ್ತಮ್ನ, ಯಾಕಂದರೆ ಟ್ಯಾಟೂ ಹಾಕ್ಸಿದ್ದವ್ರೆ ಮಂಜುನಾಥ್. ಟೈಗರ್ ಮಂಜು ಅವನ ಹೆಸರು. ಸೊ ಎಲ್ಲರೂ ತುಂಬ ಖುಷಿ ಆಯ್ತಪ್ಪ. ಎಲ್ಲರೂ ಒಂದು ಒಳ್ಳೆ ಥರ ಟ್ರೀಟ್ ಮಾಡಿದ್ರು. ತುಂಬ ಗೋಳಿಕೊಂತಾಯಿದ್ರು. ಏನು ಬೇಜಾರಾಗೋದಕ್ಕೆ ಬಿಡಲೇ ಇಲ್ಲ. ಅಷ್ಟು ಎಂಜಾಯ್ ಮಾಡಿದ್ವಿ ಆ ಕ್ಷಣಗಳನ್ನ. ಸೊ ಖುಷಿ ಆಯಿತು. ಇದನ್ನು ಆರ್ಗನೈಸ್ ಮಾಡಿದ್ದು ಬಂದು ಪ್ರತಿ ವರ್ಷ ಮಾಡೋದು ಬಂದು ರಾಜು ಅಣ್ಣ. ರಾಜು ಅಣ್ಣಂಗೆ ಥ್ಯಾಂಕ್ಸ್ ಹೇಳ್ತೀನಿ. ರಾಜು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಬಂದರೆ ಎಲ್ಲೂ ಬೇಜಾರಾಗೋದಿಲ್ಲ ಅನ್ನೋದು ನಮಗೆ ಗೊತ್ತಿರುತ್ತೆ. ಸೊ ಸುಮಾರು ವಿಡಿಯೋಸು ನಮ್ಮ ಹತ್ರ ಇಲ್ಲ, ಯಾಕಂದರೆ ಫೋನ್ ಹೋಯಿತು. ಅದರಿಂದ ಕೆಲವೊಂದು ವಿಡಿಯೋಸ್ ಮಾತ್ರ ನನ್ನ ಹತ್ರ ಇದ್ದಿದ್ದನ್ನು ಹಾಕ್ತಾಯಿದ್ದೀನಿ ಕಲೆಕ್ಟ್ ಮಾಡಿಕೊಂಡು. ಸೊ ನಾನು ಡ್ಯಾನ್ಸ್ ಆಡಿದ್ದು ಇಲ್ಲ, ಆ್ಯಕ್ಚುಲಿ ನಮ್ಮ ಡಿ ಬಾಸ್ದು ಆಡಿದ್ದೆ.
ಶೇಕ್ ಇಟ್ ಪುಷ್ಪಾವತಿ ಅಂತಂದ್ಬಿಟ್ಟು ಬಿಟ್ಟಿಲ್ಲ, ಡ್ಯಾನ್ಸ್ ಮಾಡೋವರೆಗೂ ಬಿಟ್ಟಿಲ್ಲ. ಸೊ ಅದರಿಂದ ನಾನು ಡ್ಯಾನ್ಸ್ ಮಾಡಿದ್ದು ಹೋಯಿತು. ಎಲ್ಲರೂ ಹುಡುಗರೆಲ್ಲ ಸೇರ್ಕೊಂಡು ಆಡ್ತಾಯಿದ್ರು. ಅನಂತರ ಲೇಡೀಸು, ಮಕ್ಕಳು, ನಾವು ಎಲ್ಲರೂ ಸೇರ್ಕೊಂಡು ಆಡಿದ್ವಿ. ಏನೋ ಒಂಥರ ಖುಷಿಯಿಂದ ಒಂದು 3 ದಿನನ ಕಳೆದ್ವಿ ಅಂತಲೇ ಹೇಳ್ಬೋದು. ಸೊ ರಾಜಣ್ಣ ಫೋಟೋ ಹಾಕ್ತೀನಿ ನೋಡಿ, ಇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ರಾಜು ಅಣ್ಣ. ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಇವ್ರ ಜೊತೆ ಆರ್ಗನೈಸ್ ಮಾಡೋ ಟ್ರಿಪ್ಗೆ ಹೋದರೆ ನಿಜಕ್ಕೂ ಬೇಜಾರಾಗೋದಿಲ್ಲ. ಎಲ್ಲರೂ ತೊಂದರೆ ಅನ್ನೋದನ್ನು ಬರೋದಿಲ್ಲ ಎಲ್ಲೂ, ಆ ರೀತಿ ಕರ್ಕೊಂಡು ಬರ್ತಾರೆ. ಸೊ ಗುಡ್ ಹ್ಯೂಮನ್ ಬೀಯಿಂಗ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಸಂಕ್ರಾಂತಿ ಹಬ್ಬನ ಹೇಗೆ ಆಚರಿಸ್ತೆ ಅನ್ನೋದನ್ನು ಒಂದು ಸಣ್ಣ ಕ್ಲಿಪ್ನೊಂದಿಗೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ನೋಡಿ. ನೆಕ್ಸ್ಟ್, ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಕನ್ನಡತಿ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿ, ರಂಗೋಲಿ ಹಾಕ್ಕೊಂಡಿದ್ದೀನಿ. ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಇರಲಿಲ್ಲ, ಸೊ ಸಿಂಪಲಾಗಿ ಹಾಕ್ಕೊಂಡೆ. ಇಂಪಾರ್ಟೆಂಟು ಸಿಹನ್ನ ಅಂತೀವಿ ನಾವು, ಬೆಲ್ದನ್ನ ಅಂತೀವಿ, ಅಥವಾ ಕೆಲವರು ಪೊಂಗಲ್ ಅಂತಾರೆ, ಅಂದರೆ ಸ್ವೀಟ್ ಪೊಂಗಲ್ ಅಂತಾರೆ. ಹಾಕ್ಕೊಂಡು ಕಬ್ಬೆಲ್ಲ ಹಾಕ್ಕೊಂಡು ರೆಡಿಯಾಗಿದೆ ನೋಡಿ. ತುಳಸಿ ಗಿಡದ ಹತ್ರ ಹಾಕ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮುಗೀತು. ನೈವೇದ್ಯಕ್ಕೆಲ್ಲ ಇಟ್ಕೊಂಡು ಪೂಜೆ ಮುಗಿಸಿ ಆನಂತರ ಊಟ ಮಾಡಬೇಕೀಗ. ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಓಕೆ, ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಅಗೇನ್. ಇವಾಗೆಲ್ಲರೂ ರೆಡಿ ಆಗಿದ್ದೀವಿ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಊಟ ಮಾಡೋಣ ಅಂತ ಬಂದಿದ್ದೀವಿ. ಮಿಂಚು ಇವತ್ತು ಟ್ರೆಡಿಷ್ನಲ್ ಡ್ರೆಸ್ಸು, ಬ್ಯೂಟಿಫುಲ್ ಮಿಂಚು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಇವತ್ತೇನೇನು ಮಾಡಿದ್ದೀನಿ ತೋರಿಸ್ತೀನಿ. ಇವತ್ತೇನು ಸ್ಪೆಷಲ್ ಅಂದರೆ, ಸಂಕ್ರಾಂತಿ ಹಬ್ಬದ ದಿನವೇ ನಾನಿವತ್ತು AMC ಕುಕ್ವೇಸಲ್ಲಿ ಪೂರ್ತಿ ಅಡುಗೆನ ಮಾಡಿಕೊಂಡು ಇವತ್ತು ಏನು ಸಂಕ್ರಾಂತಿ ಹಬ್ಬನ ಆಚರಿಸಿದ್ದೀನಿ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಯಾಕೆ ಗೊತ್ತಾ, AMC ಕುಕ್ವೇರ್ಸಲ್ಲಿರೋ ಆ ಕ್ವಾಲಿಟಿ, ಆ ಟೇಸ್ಟ್ ಮಾತ್ರ ಮಸ್ತಾಗಿರುತ್ತೆ. ಇನ್ನೂ ಸ್ವಲ್ಪ ತಿನ್ನೋಣ ಅನಿಸಿರುತ್ತೆ. ಊಟ ಎಲ್ಲ ಅಷ್ಟು ಚೆನ್ನಾಗಿರುತ್ತೆ. ಸೊ ಬನ್ನಿ ಕ್ವಿಕ್ಕಾಗಿ ನೋಡ್ಕೊಳ್ಳೋಣ ಏನೇನು ಮಾಡಿದ್ದೀನಿ ಅಂತ. ಹೇಗೆ ಮಾಡಿದ್ದೀನಿ ಅಂತ ಮಾತ್ರ ತೋರಿಸಿಲ್ಲ ಇವತ್ತು, ಸೊ ಸ್ವಲ್ಪ ಬ್ಯುಸಿಯಾಗಿಬಿಟ್ಟಿದೆ. ಸೊ ಅದಕ್ಕೆ ಬನ್ನಿ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇದಕ್ಕಿನ ಬೇಳೆ ಸಾಂಬಾರು ಈ ರೀತಿನೂ ಇಟ್ಕೋಬೋದು ಪಕ್ಕದಲ್ಲಿ. ಎಲ್ಲನೂ ಮಾಡಿ ಮತ್ತು ಬೇರೆ ಪಾತ್ರೆಗೆ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದರಲ್ಲೇ ಇಡೋಕ್ಕಾಗೋದಿಲ್ಲ ಅಲ್ವಾ. ಸೊ ಅದಕ್ಕೆ, ಯಾಕಂದರೆ ಇರೋದೇ ನನ್ನ ಹತ್ರ ಇದು 2 ವಿಸಲ್ ಅಷ್ಟೇ. ಅದೊಂದು ಮತ್ತು ಇದೊಂದು ಪೊಂಗಲ್ ಮಾಡ್ಕೊಂಡಿದ್ದೀನಿ, ಸ್ವೀಟ್ ಪೊಂಗಲ್ಲು. AMC ಕುಕ್ವೇಸ್ ಇದೊಂದು ಮತ್ತು ಇದೊಂದು 2. ಅನಂತರ ಸ್ವಲ್ಪ ಮುದ್ದೆ ಮಾಡ್ಕೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ಎಳ್ಳು, ಬೆಲ್ಲ, ಹಾಗೆ ಸ್ವಲ್ಪ ರೈಸು, ಅಂದರೆ ವೈಟ್ ರೈಸು. ಹಾಗೆ AMC ಕುಕ್ವೇರ್ಸಲ್ಲೇ ಕಡಲೆಕಾಯಿ ಮತ್ತು ಅವರೆಕಾಯಿ ಹಾಗೆ ಗೆಣಸನ್ನ ಸಹ ವಾಟರ್ಲೆಸ್ ಆಗಿ ಕುಕ್ ಮಾಡಿದ್ದೀನಿ. ಸೊ ನಾನು ನೆಕ್ಸ್ಟು ವಿಡಿಯೋಸಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಬಂದು ವಾಟರ್ಲೆಸ್ಸೇ ಆ್ಯಂಡ್ ಫ್ಯಾಟ್ಲೆಸ್ಸು, ಎಣ್ಣೆ ಹಾಕ್ತೇನೆ ಮಾಡಿರೋ ಅಂಥ ಕುಂಬಳಕಾಯಿ ಪಲ್ಯ. ಸೂಪರಾಗಿರುತ್ತೆ. ಇವಾಗ ಭೋಜನನ ಸವಿಬೇಕು. ಏನು ಆ ಟೆಂಪನ್ನ ತಡೆಯೋಕ್ಕಾಗ್ತಾಯಿಲ್ಲ. ಸೊ ನಾನು ಮತ್ತೆ ಸಿಗ್ತೀನಿ. ಓಕೆ, ಅಮ್ಮು ಔಟ್ಫಿಟ್ಟು ಯಾ ಸೂಪರ್. ಸತೀಶ್ ಇಲ್ಲಿ ನೋಡ್ರಿ, ಈ ಕಡೆ ಬೆಳಕು ಚೆನ್ನಾಗಿದೆ ಇವತ್ತು. ಈವನ್ ಮಿಂಚು ಔಟ್ಫಿಟ್ಟು, ಎಲ್ಲರೂ ಇವತ್ತು ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಮಿಂಚ್ತಾ ಇದ್ದೀವಿ. ಊಟ ಎಲ್ಲ ರೆಡಿಯಾಗಿದೆ. ಎಲ್ಲರಿಗೂ ಎತ್ನಿಕ್ ವೇರೆ ಇವತ್ತು. ಸೂಪರ್.
ಬಾಯ್. ಮಿಂಚು ಸ್ಕೂಲಲ್ಲಿ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಎತ್ನಿಕ್ ವೇರ್ ಮತ್ತು ಸಂಕ್ರಾಂತಿ ಹಬ್ಬನ ಆಚರಿಸೋಂಥ ಒಂದು ಸೆಲೆಬ್ರೇಷನ್ ಮಾಡೋವಂಥ ದಿನ ಇತ್ತು. ಸೊ ಅದರಿಂದ ಅವನಿಗೆ 2 ಜೊತೆ ಕೊಡಿಸಿದ್ದಾಯಿತು, ಪಂಚೆ ಮತ್ತು ಶರ್ಟು. 2 ಒಂದು ಪಿಂಕು ಒಂದು ಗ್ರೀನ್ ಕಲರ್ ಕೊಡಿಸಿದ್ದಾಯಿತು. ನಮಗೆ ವೈಟ್ ಕಲರೇ ಬೇಕು ಪಂಚೆ ಅಂತ ಹೇಳ್ತಾ ಇದ್ದ. ಆನಂತರ ನೋಡಿ ಇದು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ಇಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್.